ನನ್ನೆಲ್ಲ ವೀಕ್ಷಕ ಶ್ರೋತೃಗಳಿಗೆ ನಮಸ್ಕರಿಸುತ್ತಾ, ವೀಕ್ಷಕರೇ, ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ಕತೆ ಒಂದು ವಿಶೇಷವಾದಂತ ಕತೆ. ಅದು ಏನನ್ನುವಂಥದನ್ನ ಕತೆ ಹೇಳ್ತಾ ಇದ್ದೀನಿ, ಕೇಳ್ರಿ. ಒಂದು ಊರೊಳಗಡೆ ಒಬ್ಬ ಕಳ್ಳ ಇದ್ದ. ಅವನು ಉದ್ಯೋಗನೇ ಕಳ್ಳತನ ಮಾಡುವಂತ ಒಂದು ಉದ್ಯೋಗ ಆಗಿತ್ತು. ಒಂದ್ಸಲ ಒಂದು ಊರಿಗೆ ಹೋಗಿ ತುಡುಗು ಮಾಡಬೇಕು ಅಂತೇಳಿ ವಿಚಾರ ಮಾಡಿಕೊಂಡು ಹಗಲೆಲ್ಲ ಆ ಮನೆಯನ್ನ ನೋಡ್ಕೊಂಡು ಬರ್ತಾನೆ. ರಾತ್ರಿ ಟೈಮು ಆ ಮನೆಗೆ ತುಡುಗು ಮಾಡ್ಬೇಕತ್ತೋಕನ. ಆದ್ರ ತುಡುಗು ಮಾಡ್ಬೇಕನ್ನುವಂತ ಮನೆಗೆ ಒಂದು ಕಾಂಪೌಂಡ್ ಅನ್ನು ಕಟ್ಟಿರ್ತಾರ. ಆ ಕಾಂಪೌಂಡ್ ಕಟ್ಟಿರ್ತಾರ. ಕಾಂಪೌಂಡ್ ಹತ್ತಿ ಒಳಗಡೆ ಹೋಗಿ ಇಳಿದು ಆ ಮನೆಯನ್ನು ತುಡುಗು ಮಾಡಕ್ ಹೋಗಿರ್ತೈತಿ. ಅವಾಗ ಏನ್ ಮಾಡ್ತಾನಂತಂದ್ರ, ಆ ಕಾಂಪೌಂಡ್ ಹತ್ತಿ ಕಾಂಪೌಂಡ್ ಮೇಲೆ ನಿಂತು ನೋಡ್ತಾನ. ಒಳಗಡೆ ಸಾಕಷ್ಟು ನಾಯಿಗಳನ್ನ ಕಟ್ಟಿರ್ತಾರ. ಅವ್ರು ನಾಯಿಗಳನ್ನ ಬಿಟ್ಟಿರ್ತಾರ ಮನಿ ಅಂಗಳದೊಳಗಡೆ. ಇದನ್ನ ನೋಡ್ತಾನವ, ಇಷ್ಟು ನಾಯಿಗಳದಾವು, ಒಂದು ಬಗಳ್ತಾ ಇಲ್ಲ ನಾನು ನೋಡಿ ಅಂತೇಳಿ ವಿಚಿತ್ರ ಅನಿಸ್ತೈತಿ ಕಳ್ಳನಿಗೆ. ಆದ್ರೂ ಧೈರ್ಯ ಮಾಡ್ತಾನ, ಹೇಗಾರ ಮಾಡಿ ಮನಿ ಕಳ್ಳತನ ಮಾಡ್ಬೇಕು ಅಂತೇಳಿ ನಿಧಾನವಾಗಿ ಕಾಂಪೌಂಡ್ ಇಂದ ಒಳಗಡೆ ಇಳಿತಾನ. ಅಷ್ಟಾದ್ರೂ ಯಾವ್ದು ನಾಯಿ ಒಂದು ಬಗಳಂಗಿಲ್ಲ. ಒಂದು ನಾಯಿ ಅಂತೇಳಿ ಬಗಳೋದಿಲ್ಲ. ನಿಧಾನವಾಗಿ ಬಾಗಿಲು ಸಮೀಪ ಹೋಗಿ ನಿಂದಿರ್ತಾನೆ. ಇನ್ನೇನು ಕಿಲಿ ಮುರಿಬೇಕು ಅನ್ನೋದ್ರಲ್ಲಿ ಒಂದಿಷ್ಟು ತಲೆ ವಿಚಾರ ಬರ್ತೈತಿ. ಏನ್ ವಿಚಾರ ಬರ್ತೈತಿ ಅಂತಂದ್ರ, ನಾ ಏನಾದ್ರು ಕಿಲಿ ಮುರಿದು ಒಳಗಡೆ ಹೋದಾಗ ನಾಯಿ ಬಗಳಿ ಮಾಲಕರನ್ನ ಎಬ್ಬಿಸಲಿ, ಅಥವಾ ಈ ನಾಯಿಗಳು ಏನದಲ್ಲ ಅಷ್ಟು ನಾಯಿಗಳು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರ ಜೀವಲ್ಲ, ನಾ ಎಂತ ಮನುಷ್ಯ ಅದನ್ನ ಕೂಣ್ಸತ್ತ ಹಂಗ ಹರ್ಕೊಂಡ್ ತಿನ್ನುವಂತ ನಾಯಿಗಳು ಅದಾವು. ಏನ್ ಮಾಡ್ಬೇಕು ಅಂತ ತಿಳಿದ ವಿಚಾರ ಏನ್ ಮಾಡ್ತಾನಂತಂದ್ರ, ತನ್ನ ಕಡೆ ಒಂದಿಷ್ಟು ಬಿಸ್ಕಿಟ್ ಅನ್ನ ತಂದಿರ್ತಾನ. ನಾಯಿಗಳಿಗೆ ಆ ಬಿಸ್ಕಿಟ್ ಅನ್ನು ಹಾಕಿಬಿಡ್ತಾನೆ ತಿನ್ಲಿಕ್ಕೆ. ಹಿಂಗಾಗಿ ಆ ನಾಯಿಗಳು ಏನ್ ಮಾಡ್ತಾವ ಅಂತಂದ್ರ, ಈ ಬಿಸ್ಕಿಟ್ ಹಾಕುವರೆಗೂ ಸುಂದಿರ್ತಾವ. ಯಾವಾಗ ಈ ಬಿಸ್ಕಿಟ್ ಹಾಕ್ತಲ್ಲ ಅವಾಗ ಜೋರಾಗಿ ಬಗಳ್ಲಿಕ್ಕೆ ಶುರು ಮಾಡ್ತಾವ. ಅವಾಗ ಆ ಬಿಸ್ಕಿಟ್ ಹಾಕಿದಂತ ಕಳ್ಳ ಏನ್ ಕೇಳ್ತಾನಂತಂದ್ರ, ನಾನು ಹೊರಗಿನಿಂದ ಬಂದ ಕಾಂಪೌಂಡ್ ಹತ್ತಿದಾಗ ನಿಮ್ಗೆ ಕಾಣಿಸ್ತಿದ್ದೆ ನಿಮ್ ಕಣ್ಣಿಗೆ, ಆದ್ರೂ ನನಗ್ ಬಗಲಿಲ್ಲ. ನೀವು ಹೊಳ್ಳಿ ಕಾಂಪೌಂಡ್ ಕೆಳಗೆ ಇಳಿದ್ರು ನೀವು ನನಗ್ ಬಗಲಿಲ್ಲ. ಹೊಳ್ಳೆ ನಾನು ಬೀಗ ಮುರಿದು ಒಳಗಡೆ ಹೋಗ್ಬೇಕು ಅಂತ ಬಾಗಿಲು ಆದ್ರೂ ನೀವು ನನಗ್ ಬಗಲಿಲ್ಲ. ಆದ್ರ ನೀವು ಒದರಿಗಿದ್ರಿ ಅಂತೇಳಿ ಬಗಳಿಗಿದ್ರಿ ಅಂತ ಹೇಳ್ಕೊಂಡು ನಾನು ನಿಮ್ಗೆ ಬಿಸ್ಕಿಟ್ ಹಾಕಿದಾಗ ಯಾಕೆ ನನಗಿಂತ ಬಗಳಿದ್ರಿ ಅಂತೇಳಿ ನಾಯಿಗಳಿಗೆ ಕಳ್ಳ ಪ್ರಶ್ನೆಯನ್ನ ಕೇಳ್ತಾನೆ. ಅವಾಗವು ನಾಯಿಗಳು ಏನ್ ಹೇಳ್ತಾವಂತಂದ್ರ, ಏನೋ ಕೆಲಸಕ್ಕೆ ಬಂದಿರ್ಬೋದು, ಮಾಡ್ಕೊಂಡು ಹೋಗಿರ್ಬೋದು ಅಂತೇಳಿ ಈ ರೀತಿ ನಾವು ವಿಚಾರ ತಿಳ್ಕೊಂಡು ಸುಮ್ಮನಿದ್ದೆವು. ಯಾವಾಗ ಗುರುತು ಪರಿಚಯ ಇಲ್ಲದಂತ ವ್ಯಕ್ತಿ, ನಮಗ್ ಸಂಬಂಧನೇ ಇಲ್ಲದಂತ ವ್ಯಕ್ತಿ ಪುಗ್ಶೆಟ್ಟಿ ಆಗ್ನಿ ಅಂತ ನಾವು ಬಿಸ್ಕಿಟ್ ಹಾಕ್ತಾನ ಅಂದ ಬಳಕ ಇದು ಏನೋ ಮೋಸ ಐತಿ ತಿಳ್ಕೊಂಡು ಅದಕ್ಕೆ ನಾವು ಬೊಗಳೆವು ಅಂತೇಳಿ ತಿಳ್ಕೊಂಡು ಬೊಗಳ್ತಾವ್ ನಾಯಿ. ಅವಾಗ ಈತ ಕಳ್ಳ ಅನ್ನುವಂಥದ್ದು ಕನ್ಫರ್ಮ್ ಯಾವಾಗ ಆಕೈತಿ, ಬೊಗಳದಷ್ಟೇ ಅಲ್ಲ, ಅವನ್ ಏನ್ ಮಾಡ್ಬೇಕು ಎಲ್ಲ ನಾಯಿಗಳು ಮಾಡಿಬಿಡ್ತಾವು. ಆ ನಾಯಿ ಇನ್ನೊಂದನ್ನು ಹೇಳ್ತಾವ, ಯಾಕಂದ್ರ ಯಾರೇ ಏನೇ ಪುಗ್ಶೆಟ್ಟಿ ಕೊಟ್ರು ಅದನ್ನ ಯಾವತ್ತೂ ತಗೊಳ್ಬೇಡ್ರಿ ಅಂತ ಹೇಳಿ ನಾಯಿಗಳು ಮನುಷ್ಯರಿಗೆ ಹೇಳ್ತಾವ. ಅದಕ್ಕೆ ಹೇಳ್ತಾರ, ನಂಬಿಕೆ ನಾಯಿ ಅಂತ ನಂಬಿಕೆ ಯಾವುದು ಪ್ರಾಣಿ ಇಲ್ಲ, ನಂಬಿಕೆಗೆ ನಾಯಿ ಅಂತ ಹೇಳಿ ಹೇಳ್ತಾರ. ಅದಕ್ಕ ನಂಬಿಗಸ್ತ ನಾಯಿ. ಮನುಷ್ಯನಲ್ಲಿ ಆ ನಾಯಿಯಷ್ಟು ಏನತಿ ನಮ್ಮಲ್ಲಿ ಏನತಿ ಒಳ್ಳೆತನ ಇಲ್ಲ. ಯಾವ್ದನ್ನ ತಿನ್ಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಪುಗ್ಶೆಟ್ಟಿ ಏನ್ ಸಿಕ್ಕೂನು ನಾವು ಜಡಿಯಾಕ ತಯಾರಿದ್ದೇವೆ. ಅದಕ್ಕ ಆ ನಾಯಿ ನಿಯತ್ ನಮ್ಮಲ್ಲಿ ಬರ್ಲಿ ಅಂತ ಹೇಳ್ತಾ ನನ್ನ ಕಥೆಯನ್ನ ಮುಗಿಸ್ತಾ ಇದ್ದೀನಿ.